ಅಂತರಪಟ ಅಂತರಪಟ. ಅಂತೂ ನಿಮ್ಮ ಮಗಳು ನಿಮಗೆ ಆಪರೇಷನ್ ಮಾಡ್ಸೇ ಬಿಟ್ಲಲ್ಲ. ಹೌದು ರೇವತಿ, ಇಂಥ ಮಗಳನ್ನ ಪಡೆಯಕ್ಕೆ ಪುಣ್ಯ ಮಾಡಿದ್ದೆ ನೀನು. ಅದಂತೂ ನಿಜ. ಇವಳಿಲ್ಲ ಅಂದಿದ್ರೆ ನಾನು ಖಂಡಿತ ಬದುಕುಳಿತಿರಲಿಲ್ಲ. ಹೌದೌದೌದು, ಆದ್ರೆ ಇವಳಿಂದಾಗಿ ನಮ್ಗೆ ಉಳಿಗಾಲ ಇಲ್ಲ ಅಂತ ಅನ್ನಿಸ್ತಾ ಇದೆ. ಆಗ್ಲೇ ಸಾಲಗಾರರು ಇಲ್ಲಿಗೆ ಬರಕ್ ಶುರು ಮಾಡಿದ್ದಾರೆ. ಆ ಸಾಲನ ಇನ್ನ ತೀರ್ಸಿಲ್ಲ ಇವಳು. ಅಷ್ಟರಲ್ಲಿ ಮತ್ತೆ ನಿನ್ನ ಆಪರೇಷನ್ ಸಾಲ ಮಾಡಿದ್ದಾಳೆ. ಅದೇನೋ ಹೇಳ್ತಾರಲ್ಲ, ಒಂದು ಹೊಂಡ ಮುಚ್ಚಕ್ಕೆ ಇನ್ನೊಂದು ಹೊಂಡ ಮಾಡ್ದಂಗ ಆಯ್ತಿದು. ನೀವು ಮಾಡ್ಬೇಕಾಗಿರೋ ಕೆಲ್ಸನ ಇವಳು ಮಾಡಿದಾಳೆ ಅಂತ ಖುಷಿ ಪಡಿ, ಅದಕ್ಕೂ ಕೊಂಕು ಮಾತಾಡ್ಬೇಡಿ. ಅಮ್ಮ ನೀನ್ ಸುಮ್ಮನೆ ಇರು, ಯಾವ್ದಕ್ಕೂ ತಲೆ ಕೆಡ್ಸ್ಕೋಬಾರ್ದು. ನೀನೀಗ ತಲೆ ಕೆಡ್ಸೋ ಅಂತ ಕೆಲ್ಸ ನೀನ್ ಮಾಡಿದ್ಯಲ್ಲ. ನೀನ್ ಮಾಡಿರೋ ಎಡವಟ್ಟಿಂದಾನೆ ಅವಳು ಹುಷಾರ್ ತಪ್ಪಿರೋದು. ಈಗ ದೊಡ್ಡದಾಗಿ ಹೇಳೋದ್ ನೋಡು. ಈಗ್ಲೇ ಹೇಳ್ತಾ ಇದೀನಿ, ಇನ್ಯಾರು ಸಾಲ ವಸೂಲಿಗಂತ ಮನೆ ಹತ್ರ ಬರಬಾರ್ದು. ಯಾರು ಬರಲ್ಲ ಮಹೇಶ್ ಸರ್. ನೀನ್ ಹೇಳ್ತೀಯ ಅವ್ರು ಬರಲ್ಲ ಅಂತ. ಅವ್ರು ಬಂದ್ಮೇಲೆ ನಮ್ಮನ್ನೇ ತಾನೇ ಕೇಳೋದು. ಅವಮಾನ ಆಗುತ್ತೆ ನಮ್ಗೆ. ಅದಿನ್ ಯಾರ್ಯಾರ ಹತ್ರ ಸಾಲ ತಗೊಂಡಿದ್ಯೋ ಏನೋ. ಯಾರ್ಯಾರ ಹತ್ರನೂ ಅಲ್ಲ, ನನಗೆ ಸಾಲ ಕೊಟ್ಟವರು ಕಾಂತರಾಜು ದೊಡ್ಡಪ್ಪ. ಅವ್ರ ಸಾಲ ವಸೂಲಿಗೆ ಬರೋದಿಲ್ಲ. ನೀವೆಲ್ಲ ಆರಾಮಾಗಿರ್ಬೋದು. ಇವರಿಗೆ ಕಾಂತರಾಜ್ ಅಂಕಲ್ ದುಡ್ಡು ಕೊಟ್ರ, ಮತ್ತದನ್ನ ಯಾಕೆ ನನ್ನ ಹತ್ರ ಹೇಳಕ್ಕೆ ಅಷ್ಟು ಯೋಚನೆ ಮಾಡಿದ್ರು? ಏನು ಕೇಳಬೇಡ, ಮುಂದೆ ಯಾವತ್ತಾದರೂ ಹೇಳ್ತೀನಿ ಅಂತ ಅಂತಿದ್ರು. ಸದ್ಯ ಹುಷಾರಾಗಿ ಬಂದೆಲ್ಲ, ಅಷ್ಟೇ ಸಾಕು. ಬನ್ರೆ ಆರತಿ ಮಾಡಿ ಬನ್ರೆ. ಆಟೋ ಓಡಿಸೋ ಕಾಂತರಾಜು ಇವಳಿಗೆ 5 ಲಕ್ಷ ಕೊಟ್ನ. ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆಯಲ್ಲ. ಅಮ್ಮ, ದಿಶಾ, ಅಯ್ಯೋ ದಿಶಾ ಬಂದ್ಬಿಟ್ಟೇನೆ. ಹೇಗಿದೆಯೇ? ನಾನೇನೋ ನೀನ್ ಸ್ವರ್ಗ ಹೋಗ್ಬಿಟ್ಟಿದ್ಯಾ ಅನ್ಕೊಂಡಿದ್ದೆ. ಅದೇ ನೀನು ಗುಂಡು ಗುಂಡಿಗೆ ಮುದ್ದಿಗೆ ಬೆಳ್ಳಗೆ ಎಷ್ಟ್ ಚೆನ್ನಾಗಿ ಆಗ್ಬಿಟ್ಟಿದ್ಯೆ. ಸೋ ಬ್ಯೂಟಿಫುಲ್. ಏ ದಿಶಾ, ನಾನೇನ ಅಮ್ಮ ಎಷ್ಟ್ ಖುಷಿಯಾಗಿ ನಿನ್ನ ಹತ್ರ ಮಾತಾಡ್ತಿದ್ದೀನಿ. ನೀನೇನೋ ಏನೋ ಹುಡುಕ್ತಾ ಇದ್ಯಾ? ಯಾರನ್ನ ಹುಡುಕ್ತಿದ್ಯೆ? ದಿಶಾ ಚೆನ್ನಾಗಿದ್ಯಮ್ಮ? ಮಾಡಿ ಮಾಡಿ ಆರತಿ ಮಾಡಿ. ಯಾರನ್ನ ಹುಡುಕ್ತಾ ಇದ್ಯಾ? ನಿಮ್ಮ ಮಾವನ್ನ? ರೀ, ಇಲ್ಲಿ ಯಾರು ಬಂದಿದ್ದಾರೆ ನೋಡಿ. ದಿಶಾ ಒಳಗ್ ಬಾಮ್ಮ. ಬಾರಿ ಬಲ್ಗಾಲಿ ಒಳಗಡೆ ಬಾ. ದಿಶಾ, ಮಾವ ಆಶೀರ್ವಾದ ಮಾಡಿ. ದೀರ್ಘಾಯುಷ್ಮಾನ ಭವ. ಹೇಗಿದೆಯಮ್ಮ? ಚೆನ್ನಾಗಿದ್ದಾಳಣ್ಣ. ಅಮ್ಮ, ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಚೆನ್ನಾಗಿದ್ದೀನಿ ಮಾವ. ಎಕ್ಸಾಮ್ ಹೇಗೆ ಮಾಡಿದ್ಯಾ? ಚೆನ್ನಾಗಿ ಮಾಡಿದ್ದೀನಿ. ವೆರಿ ಗುಡ್. ಅಲ್ಲ ದಿಶಾ, ಹೇಳಲೇ ಇಲ್ಲ, ಇದಕ್ಕಿದ್ದಾಗೆ ಬಂದ್ಬಿಟ್ಟಿದ್ಯಾ? ಸರ್ಪ್ರೈಸಾ? ಇದ್ದಕ್ಕಿದ್ದಂಗೆ. ಅರೆ, ನಾನ್ ಬರೋ ವಿಷಯ ಅಮ್ಮನ್ ಗೊತ್ತಿತ್ತಲ್ಲ? ಹಾ ಗೊತ್ತಿತ್ತು. ಸುಶಾಂತ್ ಅಲ್ಲಿ ಕಾಣಿಸ್ತಿಲ್ವಲ್ಲ ಮಾವ? ಸುಶಾಂತ್ ಇನ್ನು ಮನೆಗೆ ಬಂದಿಲ್ವಾ? ಈ ಕಾಂಚನ ಅತ್ತೆ ದಿಶಾಗೆ ಸುಶಾಂತ್ ಬಗ್ಗೆ ಏನು ಹೇಳೇ ಇಲ್ವಾ? ಅಲ್ಲಮ್ಮ ದಿಶಾ, ಇಷ್ಟು ಜನ ನಿನ್ನ ವೆಲ್ಕಮ್ ಮಾಡಿದ್ವಿ, ಆದ್ರೂ ನೀನ್ ಸುಶಾಂತ್ನೇ ಕೇಳ್ತಿಲ್ಲಮ್ಮ, ಯಾಕೆ? ನಿನಗಿಷ್ಟ ಅಂತ ನಿನ್ ಫೇವ್ರೇಟ್ ಎಲ್ಲ ಅಡಿಗೆ ಮಾಡಿದೀನಿ. ಬೇಗ ಹೋಗಿ ಕೈ ಕಾಲು ಮುಖ ತೊಳ್ಕೊಂಬ. ಹೂ ಕಣೆ, ನಿನಗಿಷ್ಟ ಅಂತ ಬೋಂಡ ಎಲ್ಲ ಮಾಡಿದಾರೆ ಸಾವಿತ್ರಿ ಅಕ್ಕ. ಥ್ಯಾಂಕ್ ಯು ಅತ್ತೆ. ನೀನ್ ಮತ್ತೆ ಈ ಮನೆಗೆ ವಾಪಸ್ ಬಂದಿದ್ದು ನಮ್ಮೆಲ್ಲರಿಗೂ ಬಹಳ ಖುಷಿ ಆಯ್ತು ಅಲ್ವಾ? ಈಗ ಈ ಮನೆಗೆ ಒಂಥರ ನಿಜವಾದ ಕಳೆ ಬಂತು. ಏನಮ್ಮ, ಓದ್ ಮುಗೀತಾ ಅಥವಾ ಮತ್ತೆ ಓದ್ಬೇಕು ಅಂತ ಏನಾದ್ರು ಹಾರ್ತೀಯೋ? ಅಯ್ಯೋ ಇಲ್ಲ ಮಾವ, ಇವಾಗ ಲೈಫಲ್ಲಿ ಸೆಟ್ಲ್ ಆಗ್ಬೇಕಂತಿದ್ದೀನಿ ಅಷ್ಟೇ. ಓ, ಅಂದ್ರೆ ಅಂದ್ರೆ ಮದ್ವೆ ಆಗ್ಬೇಕಂತಿದ್ದೀನಿ.
ನೀನು ಇದೆಯಾ ಮದುವೆಯಾಗಿ 6 ತಿಂಗಳಾದ್ರೂ ನೆಟ್ಟು ನನ್ನ ಮುಖ ನೋಡಲಿಲ್ಲ ನೀನು. ಈ ಮಗು ನೋಡು ಮದುವೆ ಮಾಡ್ಕೋತೀನಿ ಅಂತ ಎಲ್ಲರೆದ್ರಿಗೂ ಧೈರ್ಯವಾಗಿ ಬೋಲ್ಡಾಗಿ ಹೇಳ್ತಿದ್ದಾಳೆ. ಬದಲಾಗಿದೆ, ಕಾಲ ತುಂಬಾ ಬದಲಾಗಿದೆ. ಏನೋ ಕಷ್ಟದಲ್ಲಿದ್ದೀನಿ ಅಂತ ನಿಮ್ಮಂತವ್ರು ಕೊಡೋ ಅನ್ಯಾಯದ ಹಣನ ತಗೋತೀನಿ ಅನ್ಕೊಂಡಿದ್ದೀರಾ? ನಮ್ಮ ಅಪ್ಪನ ಸಾವಿಗೆ ಕಾರಣ ಆದ್ನಲ್ಲ ಧರ್ಮೇಂದ್ರ, ಅವನ್ ಬಲ್ಗೈ ಬಂಟ ಇವರು. ಯಾಕೆ ಒಂಥರ ಇದೆಯಾ? ನಾನು ಆಸ್ಪತ್ರೆಯಿಂದ ಬಂದಾಗಿಂದ ಗಮನಿಸ್ತಾನೇ ಇದ್ದೀನಿ. ಒಂಥರ ಇದೆಯಪ್ಪ, ನಿನ್ನ ಮುಖದಲ್ಲಿ ಖುಷಿನೇ ಇಲ್ಲ. ಏನಿಲ್ಲ. ನೀನು ಆರಾಧನವ್ರಿಗೆ ಪ್ರೀತಿ ವಿಷಯ ಹೇಳ್ಕೊಂಡಿಲ್ವಾ? ಇಲ್ಲ ಬ್ರೋ, ಇನ್ಯಾವತ್ತೂ ಮುನಿಯಮ್ಮನಿಗೆ ನನ್ನ ಫೀಲಿಂಗ್ಸ್ನ ಹೇಳ್ಕೊಳಕ್ಕಾಗಲ್ಲ. ಯಾಕೆ ಬ್ರೋ, ಏನಾಯ್ತು? ಮುನಿಯಮ್ಮ ಧರ್ಮೇಂದ್ರ ರಾಜ್ ಪ್ರಧಾನ್ನ ತುಂಬ ದ್ವೇಷ ಮಾಡ್ತಾರೆ. ಆ ವಿಷಯದಲ್ಲಿ ಎಕ್ಸ್ಕ್ಯೂಸೇ ಇಲ್ಲ. ಅಂದಮೇಲೆ ನಾನು ಅವ್ರ ಹತ್ರ ಹೋಗಿ ನನ್ನ ಪ್ರೀತಿನ ಹೇಗೆ ಹೇಳ್ಕೊಳ್ಳಿ? ನಾನು ಮುನಿಯಮ್ಮನ್ನ ಪೂರ್ತಿಯಾಗಿ ಕಳ್ಕೊಬಿಟ್ಟೆ. ಅಲ್ಲ ಬ್ರೋ, ಆರಾಧನಾ ಯಾರೋ ಧರ್ಮೇಂದ್ರ ಅವ್ರನ್ನ ದ್ವೇಷಿಸಿದ್ರೆ ನಿನ್ಗೇನು ಸಮಸ್ಯೆ? ಇನ್ನು ಪ್ರೀತಿನ ಹೋಗಿ ಹೇಳ್ಕ ಬ್ರೋ. ಯಾಕಂದ್ರೆ ಧರ್ಮೇಂದ್ರ ಪ್ರಧಾನ್ ಅವರು ರಾಜ್, ಸಮಾಧಾನ ಮಾಡ್ಕೋ. ಯಾಕೆ ಅಳ್ತಿದೀಯ? ನೋಡು ರಾಜ್, ನಿನ್ನ ಮತ್ತು ಆರಾಧನಾ ಫ್ರೆಂಡ್ಶಿಪ್ ತುಂಬಾ ಸ್ಟ್ರಾಂಗ್ ಆಗಿದೆ. ಯಾವುದೋ ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲ ನೀವು ದೂರ ಆಗಲ್ಲ. ನೀನು ನಿನ್ನ ಫೀಲಿಂಗ್ಸ್ ಹೇಳ್ಕೊಂಡ್ರೆ ಖಂಡಿತ ಅವ್ರು ಒಪ್ಕೋತಾರೆ. ನಿನ್ನಷ್ಟಕ್ಕೆ ನೀನೇ ಏನೇನೋ ಯೋಚನೆ ಮಾಡಿ ಸುಮ್ಮನೆ ಆಗ್ಬೇಡ ಬ್ರೋ. ಆದಷ್ಟು ಬೇಗ ಹೇಳು, ಅದೇನಾಗುತ್ತೋ ನೋಡೋಣ. ನಾನೇನಾದರೂ ಎಲ್ಲ ಹೇಳಿದ್ರೆ ನಮ್ಮ ಮಧ್ಯ ಇರೋ ಫ್ರೆಂಡ್ಶಿಪ್ ಹಾಳಾಗಿ ಮುನಿಯಮ್ಮ ನನ್ನಿಂದ ಸಂಪೂರ್ಣವಾಗಿ ದೂರ ಆಗ್ಬಿಡ್ತಾರೆ. ಹಂಗೇನಿಲ್ಲ, ನನಗೆ 100% ಗ್ಯಾರಂಟಿ ಇದೆ. ಆರಾಧನವ್ರಿಗೂ ನೀನಂದ್ರೆ ತುಂಬಾ ಇಷ್ಟ. ಅಯ್ಯೋ, ನಿಂಗೆ ಹೇಗೆ ಹೇಳಿ ಮುರುಗೇಶ್, ಮುನಿಯಮ್ಮಂಗೆ ನಾನಂದ್ರೆ ಇಷ್ಟನೇ. ಆದರೆ ನಾನೇ ಸುಶಾಂತ್ ರಾಜ್ ಪ್ರಧಾನ್ ಅಂತ ಗೊತ್ತಾದ್ರೆ ಆ ಇಷ್ಟ ಎಲ್ಲ ದ್ವೇಷ ಆಗಿ ಬದಲಾಗತ್ತೆ. ಸಾಕು ಆರಾಧನಾ. ಅಮ್ಮ, ಇನ್ನೆರಡೇ ಎಡ್ತು ತಿಂದ್ಬಿಡು. ಲಾಸ್ಟ್. ನೀನು ಊಟ ಮಾಡಲ್ವಾ ಆರಾಧನಾ? ಇಲ್ಲಮ್ಮ, ನಂದಿವತ್ತು ಉಪವಾಸ. ಯಾಕೆ ಉಪವಾಸ ಮಾಡ್ತಿದ್ಯಾ? ಅದು ನಾನು ದೇವ್ರಿಗೆ ಹರಕೆ ಕಟ್ಕೊಂಡಿದ್ದೆ ಅಮ್ಮ, ನೀನು ಬೇಗ ಹುಷಾರಾದ್ರೆ ಉಪವಾಸ ಮಾಡ್ತೀನಿ ಅಂತ. ಅದಕ್ಕೆ. ಹುಚ್ಚಿ, ನನ್ನ ಸಲುವಾಗಿ ಉಪವಾಸ ಎಲ್ಲ ಮಾಡಬೇಡ, ಹೋಗಿ ಊಟ ಮಾಡು. ಅಮ್ಮ ಪ್ಲೀಸ್, ದೇವರು ನಾನು ಕೇಳ್ಕೊಂಡಿರೋದನ್ನೆಲ್ಲ ಈಡೇರಿಸಿದ್ದಾನೆ. ನಾನು ಇಷ್ಟು ಮಾಡಲಿಲ್ಲ ಅಂದರೆ ಹೇಗೆ? ಹೌದು, ಇವತ್ತು ಯಾವ ದೇವರಿಗೆ ಉಪವಾಸ ಮಾಡ್ತಿದ್ಯಾ? ಅದು ಅದು ಅಮ್ಮ, 1 ನಿಮಿಷ ಬಂದೆ. ನನ್ನ ಹೆಂಡತಿ ಮಗಳು ಏನೋ ಗೋಲ್ಮಾಲ್ ಮಾಡ್ತಾ ಇದ್ದಾಳೆ, ನಂಗೆ ಅರ್ಥನೇ ಆಗ್ತಾ ಇಲ್ಲ. ಹಲೋ, ಸರಿ ಬರ್ತೀನಿ. ಆರಾಧನಾ ತಗೊಳ್ಳಿ. ಏನಿದು? ಇದು ಹಾಸ್ಪಿಟಲ್ ಪೇ ಸ್ಲಿಪ್. ರಾಜ್ ನಿಮಗೆ ಕೊಡಕ್ಕೆ ಹೇಳಿದ. ಅವ್ರು ಯಾಕೆ ಬಂದಿಲ್ಲ? ನಿಮ್ಮ ಹತ್ರ ಕೊಟ್ಟು ಕಳ್ಸಿದಾರೆ. ನಂಗೆ ಗೊತ್ತಿಲ್ಲಪ್ಪ. ಇವಾಗ ಎಲ್ಲವರು? ಅವನು ಟೆರಸ್ ಮೇಲೆ. ಎಂಥ ಸುಳಿಲ್ ಸಿಗಾಕೊಂಡಿದ್ದೀನಿ ನಾನಂದ್ರೆ ಈಜಕ್ಕೂ ಆಗ್ತಿಲ್ಲ, ಮುಳುಗಕ್ಕೂ ಆಗ್ತಿಲ್ಲ. ಮನಸ್ಸಲ್ಲಿರೋ ಪ್ರೀತಿನ ಹೇಳ್ಕೊಳ್ಳೋಣ ಅಂದರೆ ಆರಾಧನಾ ಅವರಿಗೆ
ನಾನು ಯಾರು ಅನ್ನೋ ಸತ್ಯ ಹೇಳ್ಕೋಬೇಕು. ಅದನ್ನ ಹೇಳಿದ್ರೆ ಪ್ರೀತಿ ಇರಲಿ, ಇರೋ ಫ್ರೆಂಡ್ಶಿಪ್ಪು ಇರೋದಿಲ್ಲ. ಹಾಗಂತ ಇದ್ಯಾವುದು ಹೇಳಿದೆ ಫ್ರೆಂಡ್ಶಿಪ್ನ ಉಳಿಸ್ಕೊಳ್ಳೋಣ ಅಂದರೆ ಸತ್ಯ ಒಂದಲ್ಲ ಒಂದಿನ ಆಚೆ ಬರುತ್ತೆ. ಆಗ ಆಗೋದು ಇದೇನೆ ಅಲ್ವಾ? ನಾನು ಏನು ಮಾಡಲಿ ಈಗ? ನಾನು ಮುನಿಯಮ್ಮನಿಂದ ದೂರ ಇರೋದೊಂದೇ ಇದಕ್ಕೆಲ್ಲ ಸೊಲ್ಯೂಷನ್. ರಾಜ್, ಏನಾಯ್ತು? ಏನಿಲ್ಲ. ಓ, ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದೀರಾ ಅಲ್ವಾ? ಇಲ್ವಲ್ಲ. ನನಗೆ ಗೊತ್ತು ರಾಜ್, ಮೊನ್ನೆ ನೀವು ಮಹೇಶ್ ಜೊತೆ ಜಗಳ ಆಡುವಾಗ ನಿಮ್ಮನ್ನ ಬೈದೆ, ನಮ್ಮ ಮನೆ ವಿಷಯಕ್ಕೆ ತಲೆ ಹಾಕ್ಬೇಡಿ ಅಂದೆ. ಅದಕ್ಕೆ ನಿಮ್ಗೆ ಕೋಪ ಬಂದಿದೆ ಅಲ್ವಾ? ಹಾಗೆಲ್ಲ ಏನೂ ಇಲ್ಲ. ಏನು ಇಲ್ಲದೆ ನೀವು ಈ ತರ ಇರಲ್ಲ ಅಂತ ನನಗೆ ಗೊತ್ತು ರಾಜ್. ಯಾವಾಗ್ಲೂ ನನ್ನ ಹಿಂದೆ ಮುನಿಯಮ್ಮ ಅಂತ ಸುತ್ತಾ ಇದ್ವಿ. ಆದ್ರೆ ಇವಾಗ ನನ್ನ ಹಿಂದೆ ದೂರ ಇರೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ದೂರ ಇರೋದನ್ನ ಈಗಿಂದನೇ ಅಭ್ಯಾಸ ಮಾಡ್ಕೋಬೇಕು ಮುನಿಯಮ್ಮ. ಇಲ್ಲ ಅಂದ್ರೆ ಮುಂದೆ ತುಂಬಾ ಕಷ್ಟ ಆಗುತ್ತೆ. ಏನ್ ಗೊತ್ತಾ ರಾಜ್, ನೀವು ನನ್ನ ಹತ್ರದಲ್ಲೇ ಇದ್ದೀರಾ, ಕಣ್ಮುಂದೆನೆ ಇದ್ದೀರಾ, ಆದ್ರೂ ನೀವೆಲ್ಲ ದೂರ ಇದ್ದೀರಾ ಅನ್ನಿಸ್ತದೆ. ಪ್ಲೀಸ್, ನೀವ್ ಈ ತರ ಎಲ್ಲ ಇರಬೇಡಿ. ಹೌದು, ನನ್ ಕೋಪ ಬಂದಾಗ 1000 ಜನ ಇದ್ರು ಬೈಯೋದು ನಿಮಗೇನೆ. ಅದಕ್ಕೆ ಕಾರಣ ನೀವ್ ನನಗೆ ತುಂಬಾ ಹತ್ರದವರು ಅನ್ನೋದಕ್ಕೆ. ನೀವ್ ನನ್ ಬೆಸ್ಟ್ ಫ್ರೆಂಡ್ ಮಾತ್ರ ಅಲ್ಲ, ಅದಕ್ಕಿಂತ ಹೆಚ್ಚು. ದೂರೇನೇ ಇರಿ ಪ್ಲೀಸ್. ಐ ಆಮ್ ರಿಯಲಿ ಸಾರಿ ರಾಜ್. ನಿಮ್ಗೇನು ತಪ್ಪಿಲ್ಲ ಬಿಡಿ. ಮತ್ ಯಾಕೆ ನಿಮ್ ಕೋಪ ಕಡಿಮೆ ಆಗ್ತಿಲ್ಲ? ಇದು ಕೋಪ ಅಲ್ಲ ಕಣ್ರಿ, ಈ ನೋವೇನು ಅಂತ ನಿಮ್ಗೆ ಹೇಗೆ ಅರ್ಥ ಮಾಡಿಸ್ಲಿ? ಬೇಡ, ಈ ನೋವು ನನ್ನೊಳಗಡೆನೆ ಇರಲಿ. ನಿಮ್ಗಿದು ಗೊತ್ತಾಗೋದೇ ಬೇಡ. ನೋಡಿ, ನೀವೇನು ಮಾತಾಡ್ತಿಲ್ಲ. ನಿಮ್ಗೆ ನನ್ ಮೇಲೆ ಕೋಪ ಬೇಜಾರು ಏನು ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ 100 ಮಾತಾಡಿರ್ತಿದ್ರಿ. ಸುಮ್ನಿರಿ ರಾಜ್ ಅಂತ ನಾನ್ ಬೈದು ನಿಮ್ ಬಾಯಿ ಮುಚ್ಚಿಸ್ಬೇಕಾಗಿತ್ತು. ಮನ್ಸಿನ ಮಾತೆಲ್ಲ ಮನ್ಸಲ್ಲೇ ಕೊಳಿತಾ ಇದೆ. ಯಾವತ್ತೂ ನಿಮ್ಮ ಹತ್ರ ಇದನ್ನೆಲ್ಲ ಹೇಳ್ಕೊಳಕ್ ಆಗೋದೇ ಇಲ್ಲ ಅಂತ ನೋವು ಆಗ್ತಿದೆ ಕಣ್ರಿ. ರಾಜ್, ನಿಮ್ಮನ್ನೇ ಕೇಳ್ತಿರೋದು, ಏನಾದ್ರೂ ಹೇಳಿ, ಮಾತಾಡಿ. ಹೇಳಿ ಅಂದ್ರೆ ಏನ್ ಹೇಳ್ಬೇಕು? ಆಯ್ತು, ಎಲ್ಲಾನು ಹೇಳ್ತೀನಿ, ಕೇಳಿಸ್ಕೋತೀರಾ? ಏನಿಲ್ಲ, ನಿಮ್ಗೆ ನನ್ನ ಮೇಲಿರೋ ನಂಬಿಕೆ ಇನ್ ಸ್ವಲ್ಪ ದಿನದಲ್ಲಿ ಮುರಿದು ಬೀಳತ್ತೆ. ನಾವು ದೂರ ಆಗ್ತೀವಿ ಅಂತ ಹೇಳ. ವಾಟ್? ಸುಶಾಂತ್ ಮನೇಲಿಲ್ವಾ? ಅವ್ನ್ ಮನೆಗ್ ಬರೋದು ಇಲ್ವಾ? ಇದ್ಯಾಕ್ ನೀನ್ ನನಗೆ ಮೊದ್ಲೇ ಹೇಳಿಲ್ಲ? ಅದು ಪುಟ, ನೀನ್ ಎಕ್ಸಾಮ್ಗೆ ಓದ್ತಿದ್ಯಲ್ಲ, ನಿನಗೆಲ್ಲ ಡಿಸ್ಟರ್ಬ್ ಆಗುತ್ತೋ ಅಂತ ಹೇಳಲಿಲ್ಲ ಅಷ್ಟೇ. ಅದೆಲ್ಲ ನನಗೆ ಗೊತ್ತಿಲ್ಲ ಅಮ್ಮ. ನಾನ್ ಸುಶಾಂತ ನೋಡ್ಬೇಕು. ಅವ್ನ್ ಎಲ್ಲಿದ್ದಾನಂತ ಹೇಳು. ಪುಟ, ಅವನು ಎಲ್ಲಿದ್ದಾನೆ ಅಂತ ನಮಗೂ ಗೊತ್ತಿಲ್ಲ. ವಾಟ್? ಎಲ್ಲಿದ್ದಾನಂತ ಗೊತ್ತಿಲ್ವಾ? ಅಯ್ಯೋ, ಏನ್ ಹೇಳದ್ ಹೇಳು. ಸುಶಾಂತ್ ದೊಡ್ಡ ಬೇಜವಾಬ್ದಾರಿ ಅಂತ ಅಣ್ಣ ಅವನ್ನ ಬೈದು ಮನೆಯಿಂದ ಹೊರಗಡೆ ಹಾಕಿದ್ದಾರೆ. ಬರೀ 1 ಲಕ್ಷ ದುಡಿಯೋಕೆ ಇಷ್ಟು ತಿಂಗಳಾಯ್ತು ನೋಡು. ಸ್ಟಾಪ್ ಇಟ್ ಮಾ. ನನ್ ಸುಶಾಂತ್ನೇ ಬೇಜವಾಬ್ದಾರಿ ಅಂತೀಯ? ಹಾಗಿದ್ರೆ ನಿನ್ ಗಂಡ ಏನು? 1 ಲಕ್ಷ ಹೋಗ್ಲಿ, 1 ಪೈಸನಾದ್ರೂ ದುಡಿಯಕ್ ಆಗತ್ತ ಅಪ್ಪನ್ಗೆ? ಪುಟ್ಟಿ, ಇದೇನೆ ಹಿಂಗ್ ಮಾತಾಡ್ತಾ ಇದ್ಯಾ? ಸ್ವಲ್ಪ ಆದ್ರೂ ರೆಸ್ಪೆಕ್ಟ್ ಕೊಡು. ಅವ್ರು ನಿಮ್ಮಪ್ಪ. ನನ್ ಹುಡುಗನ್ ವಿಷಯಕ್ಕೆ ಬಂದ್ರೆ ನಾನ್ ಹಿಂಗೆ ಮಾತಾಡೋದು. ನೋಡಮ್ಮ, ನನ್ಗೆ ನನ್ ಸುಶಾಂತ್ ಬೇಕು ಅಷ್ಟೇ. ಪುಟ್ಟ, ಒಂದ್ ಸ್ವಲ್ಪ ದಿನ ಸುಶಾಂತ್ ವಾಪಸ್ ಬಂದ್ಬಿಡ್ತಾನೆ, ಓಕೆನಾ? ನನ್ಗದೆಲ್ಲ ಗೊತ್ತಿಲ್ಲ ಅಮ್ಮ. ನಾನು ಇಲ್ಲಿಗೆ ಬಂದಿದ್ದೆ ಸುಶಾಂತ್ ನ ಮದ್ವೆ ಆಗ್ಬೇಕು, ಅವನ ಜೊತೆ ಹಾಯಾಗಿರ್ಬೇಕು ಅಂತ. ನನಗ್ ಬೇರೆ ಏನು ಕತೆ ಬೇಡ. ಸುಶಾಂತ್ ನ ಇಲ್ಲಿಗೆ ಬರೋ ಹಾಗೆ ಮಾಡು, ನಮ್ಮಿಬ್ರು ಮದ್ವೆ ಮಾಡ್ಸು ಅಷ್ಟೇ.
ಅಷ್ಟೇ ತಾನೇ? ನಮ್ಮ ಫ್ರೆಂಡ್ಶಿಪ್ ಜಾಸ್ತಿ ದಿನ ಉಳಿಯಲ್ಲ. ರಾಜ್ ಯಾಕೆ ಏನೇನೋ ಮಾತಾಡ್ತಿದ್ದೀರಾ? ಅಂತದೇನಾಯ್ತು? ಮುನಿಯಮ್ಮ, ನೀವು ಎಲ್ರಿಗಿಂತ ಹೆಚ್ಚು ನನಗೆ. ನಿಮ್ಗೆ ಅಂತ ನನ್ನ ಮನಸ್ಸಲ್ಲಿ ಸ್ಪೆಷಲ್ ಸ್ಥಾನ ಕೊಟ್ಟಿದ್ದೀನಿ. ನೀವಿಲ್ದೆ ಒಂದು ಕ್ಷಣನೂ ನನಗೆ ಖುಷಿಯಾಗಿರಕ್ಕಾಗಲ್ಲ. ಕೆಲವೊಂದ್ಸಲ ಯಾರು ತುಂಬಾ ಹತ್ರದವರು ಅಂತ ಅನ್ಕೊಳ್ತೀವೋ ಅವರಿಂದನೇ ದೂರ ಹೋಗ್ಬೇಕಾಗತ್ತೆ. ನನಗೂ ಈಗ ಅಂಥದ್ದೇ ಪರಿಸ್ಥಿತಿ ಬಂದಿದೆ. ಏನ್ ಹೇಳ್ತಿದ್ದೀರಾ? ಎಸ್, ನಿಮ್ಮಿಂದ ದೂರ ಇರ್ತೀನಿ ಇನ್ ಮುಂದೆ.